ಹಣ ಕೇವಲ ಅವಶ್ಯಕತೆ ಮಾತ್ರವಲ್ಲ, ಅದು ನಮ್ಮ ಭದ್ರತೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮೆಲ್ಲರಿಗೂ ಸಂಬಂಧಿಸಿದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ನಮ್ಮ ಭವಿಷ್ಯದ ಭದ್ರತೆ. ಹೆಚ್ಚಾಗಿ ನಾವು ದುಡಿಯುವ ದಿನಗಳಲ್ಲಿ ನಮ್ಮ ವೃದ್ಧಾಪ್ಯದ ಬಗ್ಗೆ ಹೆಚ್ಚಾಗಿ ಯೋಚಿಸುವುದಿಲ್ಲ. ಮಕ್ಕಳು ಇದ್ದಾರಲ್ಲ, ಅವರು ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆಯಲ್ಲಿರುತ್ತೇವೆ. ಆದರೆ ಕಾಲ ಬದಲಾದಂತೆ ಪರಿಸ್ಥಿತಿಗಳು ಕೂಡ ಬದಲಾಗುತ್ತವೆ. ಅಪ್ಪ ಅಮ್ಮನ ಜೀವನ ಪಾಠ ಮತ್ತು ವಾಸ್ತವ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಹೇಗೆ ಪ್ರತಿ ರೂಪಾಯಿಯನ್ನು ಎಚ್ಚರಿಕೆಯಿಂದ ಖರ್ಚು ಮಾಡುತ್ತಿದ್ದರು ಎಂಬುದನ್ನು ನೋಡಿದ್ದೇವೆ. ನಮ್ಮ ಆಸೆಗಳನ್ನು ಪೂರೈಸಲು ತಮ್ಮ ಆಸೆಗಳನ್ನು ಬದಿಗಿಟ್ಟು ಕಷ್ಟಪಟ್ಟು ದುಡಿದರು. ನಮಗೆ ಒಳ್ಳೆ ಜೀವನ ನೀಡಿದರು. ಆದರೆ ಒಂದು ದಿನ ವಯಸ್ಸಾದ ಮೇಲೆ ಅವರ ಶಕ್ತಿ ಮತ್ತು ದುಡಿಯುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆಗ ಅವರ ಕಷ್ಟವನ್ನು ನಾವು ತೀರಿಸುತ್ತೇವೆ ಅಂದುಕೊಳ್ಳುವುದು ನಮ್ಮ ಕರ್ತವ್ಯ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಮಕ್ಕಳು ಜೊತೆ ಇರಲು ಸಾಧ್ಯವಾಗದಿರಬಹುದು, ಅಥವಾ ನೋಡಿಕೊಳ್ಳಲು ಸಾಧ್ಯವಾಗದಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ವೃದ್ಧಾಪ್ಯದಲ್ಲಿ ನಮ್ಮ ಭದ್ರತೆ ಏನಾಗಿರುತ್ತದೆ? ವೃದ್ಧಾಪ್ಯದಲ್ಲಿ ಹಣದ ಮಹತ್ವ. ನನ್ನ ಪ್ರಕಾರ ವೃದ್ಧಾಪ್ಯದಲ್ಲಿ ಬರುವ ದೊಡ್ಡ ಭಯವೆಂದರೆ ಹಣವಿಲ್ಲದೆ ಬದುಕುವುದು. ಆ ವಯಸ್ಸಿನಲ್ಲಿ ಮಕ್ಕಳು ನೋಡಿಕೊಳ್ಳಲಿ, ಬಿಡಲಿ, ನಮ್ಮ ಕೈಯಲ್ಲಿ ಹಣಬಲವಿದ್ದರೆ ನಾವು ಯಾರ ಮೇಲೂ ಅವಲಂಬಿಸಬೇಕಾಗಿಲ್ಲ. ಆಗ ನಮ್ಮ ಆರೋಗ್ಯಕ್ಕೆ, ಅನಾರೋಗ್ಯದ ಸಮಯದಲ್ಲಿ, ಆಸ್ಪತ್ರೆ ಖರ್ಚುಗಳಿಗೆ, ಸಣ್ಣ ಪುಟ್ಟ ಅಗತ್ಯಗಳಿಗೂ ಯಾರನ್ನೂ ಕೇಳಬೇಕಾಗಿಲ್ಲ. ಈ ಹಣಬಲವೇ ನಮಗೆ ಆ ವಯಸ್ಸಿನಲ್ಲಿ ಆತ್ಮಗೌರವ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ನಮ್ಮ ನಿರ್ಧಾರಗಳು ನಮ್ಮ ಕೈಯಲ್ಲಿಯೇ ಇರುತ್ತವೆ. ದುಡಿಯುವಾಗಲೇ ಬೇಕಾದ ಬುದ್ಧಿವಂತಿಕೆ. ಹಾಗಾದರೆ ಈ ಹಣ ಎಲ್ಲಿಂದ ಬರುತ್ತದೆ? ವಯಸ್ಸಾದ ಮೇಲೆ ಹಣದ ಬಗ್ಗೆ ಯೋಚಿಸುವುದು ಮೂರ್ಖತನ. ಆವಾಗ ಕೈಯಲ್ಲಿ ಶಕ್ತಿ ಇರುವುದಿಲ್ಲ, ಸಂಪಾದಿಸಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಈ ಬುದ್ಧಿವಂತಿಕೆ ಮತ್ತು ಹಣ ಉಳಿತಾಯದ ಯೋಜನೆಗಳು ನಾವು ದುಡಿಯುವ ದಿನಗಳಲ್ಲೇ ಇರಬೇಕು. ಉಳಿತಾಯ ಮೊದಲ ಆದ್ಯತೆ. ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಕಡ್ಡಾಯವಾಗಿ ಉಳಿತಾಯ ಮಾಡಿ. ಇದು ಸಂಬಳ ಬಂದ ತಕ್ಷಣವೇ ಮಾಡಿದರೆ ಇನ್ನೂ ಉತ್ತಮ. ಅದು ಸಣ್ಣ ಮೊತ್ತ ಇರಬಹುದು, ಆದರೆ ಕಾಲಕ್ರಮೇಣ ಅದು ದೊಡ್ಡ ಸಂಪತ್ತಾಗಿ ಬೆಳೆಯುತ್ತದೆ. ಹೂಡಿಕೆಯನ್ನು ಕಲಿಯಿರಿ. ನಿಮ್ಮ ಹಣವನ್ನು ಉತ್ತಮ ಕಡೆ ಹೂಡಿಕೆ ಮಾಡಿ. ಮ್ಯೂಚುವಲ್ ಫಂಡ್, ಚಿನ್ನ ಅಥವಾ ಗವರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿ. ನಿಮಗೆ ತಿಳಿದಿರುವ ಮತ್ತು ಸುರಕ್ಷಿತ ಎನಿಸುವ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ. ಹಣದಿಂದ ಹಣವನ್ನು ಸಂಪಾದಿಸುವುದನ್ನು ಕಲಿತರೆ ನಿಮ್ಮ ನಿವೃತ್ತಿಯ ಜೀವನ ಸುಲಭವಾಗುತ್ತದೆ. ಇದು ನನ್ನ ಹೂಡಿಕೆಯ ಶಿಫಾರಸು ಖಂಡಿತ ಅಲ್ಲ. ಹಣವು ನಮಗೆ ವೃದ್ಧಾಪ್ಯದಲ್ಲಿ ದೇಹದ ಶಕ್ತಿ ಕಡಿಮೆ ಆದಾಗ ಹಣದ ಬಲ ನಮ್ಮ ಜೊತೆಗೆ ಸ್ಟ್ರಾಂಗ್ ಆಗಿ ಇದ್ದರೆ ವೃದ್ಧಾಪ್ಯ ಜೀವನ ಆತ್ಮಗೌರವದಿಂದ ಸಮೃದ್ಧಿಯಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಇಂದು ನಾವು ಸುಮ್ಮನೆ ಮಾಡುವ ಅನಗತ್ಯ ಖರ್ಚುಗಳು ನಮ್ಮ ಭವಿಷ್ಯದ ದೊಡ್ಡ ಸಂಪತ್ತನ್ನು ಹಾಳು ಮಾಡುತ್ತವೆ. ₹1 ಉಳಿತಾಯವು ನಾಳಿನ ದೊಡ್ಡ ಬಂಡವಾಳವಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಕೊನೆಯ ಮಾತು, ನಾವು ಸಂಪಾದಿಸುವ ಹಣ ನಮ್ಮ ಕಷ್ಟದ ಪ್ರತಿಫಲ. ಆ ಹಣ ನಮ್ಮ ಭವಿಷ್ಯಕ್ಕೆ ರಕ್ಷೆಯಾಗಿರಬೇಕು. ದುಡಿಯುವ ವಯಸ್ಸಿನಲ್ಲಿ ಮಾಡಿದ ಎಚ್ಚರಿಕೆಯ ನಿರ್ಧಾರಗಳು ನಿವೃತ್ತಿಯ ದಿನಗಳಲ್ಲಿ ನಮ್ಮ ಜೀವನವನ್ನು ಭದ್ರಗೊಳಿಸುತ್ತವೆ. ನೆನಪಿಡಿ, ನಮ್ಮ ಮಕ್ಕಳನ್ನೇ ನಮ್ಮ ಏಕೈಕ ಉಳಿತಾಯ ಎಂದುಕೊಳ್ಳಬೇಡಿ. ಬದಲಾಗಿ ಹಣ ಉಳಿತಾಯವನ್ನು ನಿಮ್ಮ ಮೊದಲ ಉಳಿತಾಯ ಎಂದು ಭಾವಿಸಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.